guys, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಸ್ಟ್ಯಾಲೆಂಟ್ ಮಾತಾಡ್ತಿದ್ದೇನೆ. ಗಾಯ್ಸ್, ಇವತ್ತು ನಾನು ಒಂದು ಸ್ಪೆಷಲ್ ಆದಂತ ಒಂದು ರೆಸಿಪಿ ಮಾಡ್ತಿದ್ದೀನಿ. ಅದೇ ಬಫತ್ ಮಸಾಲಾ ಫೋರ್ಕ್. ಬನ್ನಿ ಗಾಯ್ಸ್, ನಾನು ನಿಮಗೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬನ್ನಿ. ಇಲ್ಲಿ 1 kg ಕಟ್ ಮಾಡಿದ ಕ್ಲೀನ್ ಮಾಡಿದ ಮಾಂಸ ಉಂಟು. ಹಾಗೆ ಇಲ್ಲಿ 2 ಈರುಳ್ಳಿ ಉಂಟು ಕಟ್ ಮಾಡಿದ್ದು. ಹಾಗೆ ಒಂದು ಚಿಕ್ಕ ಶುಂಠಿ ಕಟ್ ಮಾಡಿದ್ದು. ಹಾಗೆ 6 ಹಸಿಮೆಣಸು ಉಂಟು ಇಲ್ಲಿ ಗಾಯ್ಸ್. ಇದು ಗರಂ ಮಸಾಲ ಎಲೆ. ಇದು ನಮಗೆ ರುಚಿಗೆ ಬೇಕೇ ಬೇಕು. ಇಲ್ಲಿ 2 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟ್ ಇದೆ. ಹಾಗೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ನೀರಿದೆ. ಹಾಗೆ 50 ಗ್ರಾಂ ಬಫತ್ ಮಸಾಲ ಇದೆ. ಈಗ ಮಾಂಸವನ್ನು ಬೇಯಿಸಲಿಕ್ಕೆ ಕುಕ್ಕರ್ ಅನ್ನು ನಾನೀಗ ಗ್ಯಾಸ್ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಕಟ್ ಮಾಡಿದ ಫೋರ್ಕ್ ಮಾಂಸವನ್ನು ಕುಕ್ಕರ್ಗೆ ಹಾಕ್ತಿದ್ದೇನೆ. ಈಗ ನಾನು ಕಟ್ ಮಾಡಿದ ಈರುಳ್ಳಿ ಹಾಕ್ತಿದ್ದೇನೆ. ಈಗ ನಾನು ಶುಂಠಿ, ಕಾಯಿ ಮೆಣಸು ಹಾಗೆ ಎಲೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೇನೆ. ಈಗ ನಾನು ಬಫತ್ ಮಸಾಲ ಹುಡಿಯನ್ನು ಹಾಕ್ತಿದ್ದೇನೆ. ಈಗ ನಾನು ಹುಳಿ ನೀರು ಹಾಕ್ತಿದ್ದೇನೆ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಈಗ ನಾನು 2 ಚಮಚ ಅರಸಿನ ಹುಡಿ ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಿದ್ದೇನೆ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೇನೆ. ಈಗ ನಾನು ಗ್ಯಾಸಲ್ಲಿ ಇಟ್ಟದನ್ನೆಲ್ಲ ಬೇಯಿಸ್ತೇನೆ. ಗಾಯ್ಸ್, ಬಫತ್ ಮಸಾಲಾ ಕರಿ ರೆಡಿ ಆಗಿದೆ. ಥ್ಯಾಂಕ್ಸ್ ಗಾಯ್ಸ್ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಓಕೆ ಗಾಯ್ಸ್, ಬಾಯ್.